ನಮ್ಮ ಪಂಚಮಸಾಲಿ ಪ್ರಥಮ ಜಗದ್ಗುರುಗಳು 2008ರ ಒಂದು ಜಗದ್ಗುರುಗಳು ಅಂತೇಳಿ ಇಡೀ ಸಮಾಜ ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಅವರಿಗೆ ಕಾಶ್ಯಪ್ಪನವರವರು ಟ್ರಸ್ಟ್ ನಮ್ದೈತಿ, ಟ್ರಸ್ಟ್ ಹೇಳಿದಂಗೆ ನೀವು ಕೇಳಬೇಕು ಅನ್ನುವಂಥ ಮಾತನ್ನು ಪತ್ರಿಕಾ ಮಾಧ್ಯಮದ ಮುಖಾಂತರ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಮೀಟಿಂಗನ್ನು ಮಾಡಿ ಹೇಳ್ತಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯದ ಪಂಚಮಸಾಲಿ ಸಮುದಾಯಕ್ಕೆ ಮತ್ತು ಇನ್ನುಳಿದ ವೀರಶೈವ ಲಿಂಗಾಯತ ಒಳಪಂಗಡಗಳಿಗೆ ಭಾಳಷ್ಟು ನೋವನ್ನು ಉಂಟು ಮಾಡಿದೆ. ಯಾಕೆ ನೋವನ್ನು ಉಂಟು ಮಾಡಿದೆ ಅಂದರೆ 2021ರಲ್ಲಿ ಕೂಡಲ ಸಂಗಮದಿಂದ ಬೆಂಗಳೂರವರೆಗೆ 712 ಕಿಲೋಮೀಟರ್ ಪಾದಯಾತ್ರೆ ಮಾಡೋದ್ರ ಮುಖಾಂತರ ವೀರಶೈವ ಲಿಂಗಾಯತರಿಗೆ ಒಳಪಂಗಡಕ್ಕೆ ಕೇಂದ್ರ ಸರ್ಕಾರದಲ್ಲಿ OBC ಸಿಗಬೇಕು, ಪಂಚಮಶಾಲಿಗಳಿಗೆ ರಾಜ್ಯದಲ್ಲಿ 2A ಸಿಗಬೇಕನ್ನುವಂಥ ಹಕ್ಕೊತ್ತಾಯದನ್ನು ಮಂಡಿಸ್ತಾ ಪಾದಯಾತ್ರೆಯನ್ನು ಮಾಡಿರ್ತಕ್ಕಂಥ ನಮ್ಮ ಹೆಮ್ಮೆಯ ಗುರುಗಳಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರಿಗೆ ಅವರು ಮಾತನಾಡಿದ್ದು ಇಡೀ ಸಮಾಜಕ್ಕೆ ಒಂದು ನೋವನ್ನು ಉಂಟು ಮಾಡಿದೆ. ಹಾಗಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖಾಂತರ ರಾಯಬಾಗ ತಾಲೂಕಿನ ಈ ಮುಗುಳುಕೋಡು ಪಟ್ಟಣದಲ್ಲಿ ಈ ಕೂಡಿರ್ತಕ್ಕಂಥ ಸಮಾಜದ ಮುಖಂಡರು ಹಾಗೂ ಅನ್ಯ ಸಮಾಜದ ಮುಖಂಡರು ಕೂಡ ಇದರಲ್ಲಿ ಭಾಗಿಯಾಗಿ ಕಾಶ್ಯಪ್ಪನವರು ತಮ್ಮ ಮಾತುಗಳನ್ನು ಹಿಂಪಡೆಯಬೇಕು, ಸ್ವಾಮೀಜಿಗಳನ್ನು ಕ್ಷಮೆ ಕೇಳಬೇಕು. ನಾವು ಈಗಾಗಲೇ ಜನಸಾಮಾನ್ಯರು ಕೋಟಿಗಟ್ಟಲೆ ಜನ ಇದ್ದೀವಿ. ಇಲ್ಲಿವರೆಗೆ ತಮ್ಮ ಹೋರಾಟ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಒಂದು ಹೋರಾಟದ ರೂಪರೇಷೆ ನಿಮ್ಮದು ಬೇರೆ ಇತ್ತು. ಮಾಡು ಇಲ್ಲವೇ ಮಡಿ ಪಡೆದು ಮಡಿ ಅನ್ನುವಂಥ ಮಾತನ್ನು ತಾವೆಲ್ಲ ಹೇಳಿದ್ರಿ. ನಾವು ಅದನ್ನೆಲ್ಲ ಒಪ್ಕೊಂಡ ನಿಮ್ಮ ಜೊತೆ ಬೆನ್ನು ಹತ್ತಿದ್ದೀವಿ. ಆದರೆ ಇವತ್ತಿನ ದಿನ ನಿಮ್ಮ ಸರ್ಕಾರ ಬಂದ 2 ವರ್ಷ ಆಯ್ತು, ಅದ್ರ ಬಗ್ಗೆ ನೀವು ಚಕಾರ ಎತ್ತಿಲ್ಲ. ಆದರೆ ಸ್ವಾಮೀಜಿಯವರು ಹೋರಾಟಕ್ಕೆ ಚ್ಯುತಿ ಬರುವಂಥ ದಗದ ನೀವು ಮಾಡಾಕತ್ತೀರಿ. ನೀವು ಮಾಡಬಾರ್ದು. ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರಾಗಿ ನೀವು ಇವತ್ತಿನ ದಿನ ಹೋರಾಟದ ನೇತೃತ್ವವನ್ನು ವಹಿಸಿ 3 ವರ್ಷಗಳ ಪರ್ಯಂತರ ನಿರಂತರ ಹೋರಾಟ ಮಾಡಿ ನಿಮ್ಮ ಬಾರ್ಕೋಲ ಚಳವಳಿ ಆಯಿತು, ವಣಕಿ ಚಳವಳಿ ಆಯಿತು, ಸಾಕಷ್ಟು ಚಳವಳಿಗಳನ್ನು ಮಾಡುವ ಮುಖಾಂತರ ಸರ್ಕಾರ ಕಣ್ತರಿಸುವಲ್ಲಿ ನೀವು ಜವಾಬ್ದಾರಿಯನ್ನು ವಹಿಸಿದ್ರಿ. ನಮ್ಮ ಸರ್ಕಾರ ಬಂದರೆ ಬೇಗನೆ ನಾವು 2A ಕೊಡಿಸುವಂಥ ಕೆಲಸ ಮಾಡ್ತೀವಿ ಅಂತ ಕೂಡ ಹೇಳಿದ್ವಿ ಸಭೆ ಒಳಗೆ. ಆದರೆ ಇವತ್ತು 2 ವರ್ಷಗಳ ಗತಿಸಿರು ಕೂಡ ನೀವು ಯಾವುದೇ ರೀತಿಯ ಸ್ಪಂದಿಸದೆ ನೀವು ಸರ್ಕಾರದ ಕೈಗೊಂಬೆಯಾಗಿ ನಡೆಯಕತ್ತೀರಿ ಅನ್ನುವಂಥದ್ದು ಜನಸಾಮಾನ್ಯರು ಮಾತಾಡಕತ್ತಾರೆ. ಈ ಮಾತಾಡೋಕ್ಕಿಂತ ಮುಂಚೆನೇ ನೀವು ಎಚ್ಚೆತ್ತುಕೊಂಡು ಗುರುಗಳನ್ನು ಕ್ಷಮೆ ಕೇಳಿ ಈ ಸಮಾಜದ ಒಗ್ಗಟ್ಟಿನ ಒಂದು ಬೆಳವಣಿಗೆಯನ್ನು ನೀವು ಸಹಿಸಿಕೊಳ್ಳಾರ್ದ ಯಾವುದೋ ಯಾರಿಗೆ ಮಾತಾಡಿ ನೀವು ಯಾರ್ದೋ ಬೆನ್ನ ಹತ್ತಿದ್ದೀರಿ ಅಂತ ಹೇಳಿ ಸ್ವಾಮೀಜಿ ಅವರಿಗೆ ಅವಮಾನ ಮಾಡುವಂಥ ಕೆಲಸ ತಾವು ಮಾಡಬಾರ್ದು. ನೀವು ಭಾಳಷ್ಟು ದೊಡ್ಡವರಿದ್ದೀರಿ, ನೀವು ಲಿಂಗಾಯತ ಅಭಿವೃದ್ಧಿ ಅಧ್ಯಕ್ಷರು ಕೂಡ ಇದ್ದೀರಿ. ಇಂಥ ಒಂದು ದಿನಮಾನದೊಳಗೆ ಈ ಎಲ್ಲ ಲಿಂಗಾಯತ ಒಳಪಂಗಡಗಳ ಹಾಗೂ ಪಂಚಮಸಾಲಿ ಸಮುದಾಯದ ಜನಸಾಮಾನ್ಯರ ಒಂದು ನೋವಿಗೆ ನೀವು ಸ್ಪಂದಿಸುವಂಥ ಕೆಲಸ ಮಾಡಬೇಕಾಗೈತಿ. ಅದನ್ನು ತಾವು ಮಾಡಬೇಕು. ನೀವು ಯಾವಾಗ ಬಾಯಿ ಬಿಡ್ತೀರಿ ಆಗ ಪತ್ರಿಕಾದ ಮುಂದೆ ಹೇಳ್ತೀರಿ ಟ್ರಸ್ಟಿಗೆ ಅಧಿಕಾರ ಐತಿ, ಟ್ರಸ್ಟ್ ತೆಗಿಬೇಕನ್ನುವಂಥದ್ದು. ಟ್ರಸ್ಟ್ ತೆಗಿಬೇಕಾದ್ರೆ ಟ್ರಸ್ಟ್ ಮಾಡಿದವ್ರು ಯಾರು? ಇಡೀ ನಮ್ಮ ರಾಜ್ಯದ ಸಮುದಾಯ ಎಲ್ಲ ಕೂಡಿ ಟ್ರಸ್ಟ್ ಆಗಿರ್ತೈತಿ. ನೀವು ಟ್ರಸ್ಟಿಗೆ 4 ಮಂದಿ ಸ್ವಯಂ ಘೋಷಿತ ಟ್ರಸ್ಟ್ ಮಾಡಿಕೊಂಡು ನೀವು ಸ್ವಾಮೀಜಿ ಅವ್ರನ್ನ ತೆಗಿತ ಅನ್ನೋದು ಎಷ್ಟು ಸರಿ ಐತಿ? ನೀವೆಲ್ಲ ಇದನ್ನೆಲ್ಲ ಬಿಟ್ಟು ಸಮಾಜದ ಏಳಿಗೆಗಾಗಿ, ಸಮಾಜದ ಕಟ್ಟಕಡೆ ವ್ಯಕ್ತಿಯ ಮಕ್ಕಳಿಗೆ 2A ಅವಶ್ಯಕತೆ ಐತಿ. ಮಕ್ಕಳ ವಿದ್ಯಾಭ್ಯಾಸ, ಯುವಕರ ಉದ್ಯೋಗಕ್ಕಾಗಿ ಕೇಳ್ತಕ್ಕಂಥ 2Aಯನ್ನು ಪಡೆದುಕೊಳ್ಳುವಲ್ಲಿ ಸರ್ಕಾರ ನಿಮ್ದೈತಿ. ಸರ್ಕಾರ ನಿಮ್ದಿದ್ರೆ ಸರ್ಕಾರದ ಕೊಂಡೆಯಾಗಿ ಹಿಂದೆ CC ಪಾಟೀಲರು ಲೋಕೋಪಯೋಗಿ ಮಂತ್ರಿಯಾಗಿ ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ಕೊಂಡಿಯಾಗಿ ಕೆಲಸವನ್ನು ನಿರ್ವಹಿಸತಕ್ಕಂಥ ನಿದರ್ಶನಗಳದಾವು. ತಾವು ಕೂಡ ಒಳ್ಳೆಯ ವ್ಯಕ್ತಿಗಳಾಗಿ ಸರ್ಕಾರ ಮತ್ತು ಸಮಾಜದ ನಡುವೆ ಬಾಂಧವ್ಯವನ್ನು ಬೆಳೆಸಿ ಈ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕನ್ನುವಂಥದ್ದನ್ನು ಈ ಭಾಗದಿಂದ ತಮಗೆ ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ನೀವು ಅದನ್ನು ತಿದ್ದುಕೊಳ್ಳಿಲ್ಲ ಅಂದ್ರೆ ಮುಂದೆ ಬರುವಂಥ ದಿನಮಾನ ಒಳಗೆ ಪ್ರತಿಭಟನೆಯನ್ನು ಇಡೀ ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಿಕ್ಕೆ ನಮ್ಮ ಜನ ಸಜ್ಜಾಗೈತಿ. ಅದನ್ನು ಅನುಭವಿಸಲಾರದೆ ಇವತ್ತನ್ನು ನೀವು ತಿದ್ದುಕೊಂಡು ಸಮಾಜಕ್ಕೆ ಒಂದು ನ್ಯಾಯ ಕೊಡಬೇಕಂತ ಹೇಳಿ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. BJP ಗೌರ್ಮೆಂಟದಲ್ಲಿದ್ದಾಗ ಸಾಕಷ್ಟು ಹೋರಾಟ ಮಾಡಿದ್ದಾರೆ, ಬಾರ್ಕೋಲ್ ಹೋರಾಟ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಸುಮಾರು ಗುರುಗಳ ಜೊತೆ ಕಾಲ್ನಡಿಗೆಯಲ್ಲಿ ಕೂಡಲ ಸಂಗಮದ ಬೆಂಗಳೂರು ತನಕ ನಡಿಗೆಯಾಗಿ ಆ ನಡಿಗೆ ಮುಖಾಂತರ ಎಲ್ಲ ನಾವು 2Aನ ತೊಗೊಂಡಿರ್ತೀವಿ, ವಿಧಾನಸಭೆ ಮುತ್ತಿಗೆ ಹಾಕೋಣ ಅಂತೇಳಿ ಈ ಥರ ಹೋಗಿದ್ದು ಹೋರಾಟ ಮಾಡಿದ್ದು. ಆದರೆ ಈಗ ಅವರ ಹೋರಾಟ ಎಲ್ಲಿತ್ತು, ಅವರ ಬಾರ್ಕೋಲನ ಹೋರಾಟ ಎಲ್ಲಿತ್ತು ಅನ್ನೋದು
ಮಾಧ್ಯಮ ಮಿತ್ರರ ಮುಖಾಂತರ ನಾವು ಕೇಳಲು ಇಚ್ಛೆ ಪಡ್ತೀನಿ. ಈಗ ಗುರುಗಳ ಮೇಲೆ ಇಲ್ಲ ಸಲ್ಲದ ಆರೋಪಣ ಮಾಡ್ತಾ ಇದ್ದಾರೆ. ಒಂದು ಟ್ರಸ್ಟಿಯನ್ನು ನೇಮಿಸಿದ್ರೆ ಆ ಟ್ರಸ್ಟಿ ಅವರು ಇದ್ದವರು ಯಾವ ಹಳ್ಳಿಗೆ ಹೋಗಿ ಎಲ್ಲಿ ಹೋರಾಟ ಮಾಡಿದಾರೋ, ಎಲ್ಲಿ ಸಂಘಟನೆ ಮಾಡಿದಾರೋ ಅನ್ನೋದನ್ನು ವಿಜಯಾನಂದ ಕಾಶ್ಯಪ್ಪನವರು ಹೇಳಬೇಕು ಅದನ್ನು. ಯಾಕಂದ್ರೆ ಅವರು ರಾಷ್ಟ್ರಾಧ್ಯಕ್ಷಿದ್ರು, ಯಾವ ಹಳ್ಳಿಯಲ್ಲಿ ಹೋಗಿ ನಾ ಇಂಥಲ್ಲಿ ಸಂಘಟನೆ ಮಾಡಿದ್ದೀನಿ, ಆ ಸಂಘಟನೆ ಮಾಡಿದ ಅಂತೇಳಿ ಅವರಾಗೆ ಈ ಮಾಧ್ಯಮ ಮಿತ್ರ ಮುಖಾಂತರ ಏನು ಹೇಳಿದಾರಲ್ಲ ಅವರ ಅದನ್ನು ಗುರುತಿಸ್ಪಡಿಸ್ಬೇಕು. ಯಾಕಂತಂದ್ರೆ ಹೋರಾಟ ಅನ್ನೋದು ಒಬ್ಬರಿಂದ ಇಬ್ಬರಿಂದಾಗಿಲ್ಲ, ಗುರುಗಳು ಸಾಕಷ್ಟು ಹೋರಾಟ ಮಾಡಿದ್ರೆ ಈ ಥರ ಸಮಾಜ, ವೀರಶೈವ ಸಮಾಜ ಆಗಲಿ ಪಂಚಮ ಸಮಾಜ ಆಗಲಿ ಕೂಡಿ ಹೋರಾಟ ಮಾಡಿದಂಥ ಹೋರಾಟ ಐತಿ. ಇದಕ್ಕೆ ಅನ್ಯತಾ ಭಾವಿಸಬಾರ್ದ. ನಾವು ಮಾಧ್ಯಮ ಮುಖಾಂತರ ಹೇಳ್ತೀವಿ, ವಿಜಯಾನಂದ ಕಾಶ್ಯಪ್ಪನವರ ಗುರುಗಳನ್ನ ಕ್ಷಮೆ ಕೇಳಬೇಕಂತೇಳಿ. ಇಲ್ಲ ಕ್ಷಮೆ ಕೇಳಿಲ್ಲ ಅಂದ್ರೆ ನಾವು ಇಡೀ ರಾಜ್ಯ ತುಂಬಲ್ಲಿ ಆಗಲಿ ನಾವು ಇದ್ರ ಹೋರಾಟ ಮಾಡ್ತೀವಿ ಅಂತೇಳಿ ಮಾಧ್ಯಮ ಮಿತ್ರರ ಮುಖಾಂತರ ಅವ್ರಿಗೆ ಎಚ್ಚರಿಸಲು ಇಚ್ಛೆ ಪಡ್ತೀವಿ. ಸಪೋರ್ಟ್ ಮಾಡ್ಯಾರ ಅನ್ನೋ ಕಾರಣದಿಂದ ಇದನ್ನ ಪೀಠದಿಂದ ಚೇಂಜ್ ಮಾಡ್ಬೇಕು ಅನ್ನೋದು ಒಂದು ವಿಷಯ ಬಂದ್ಬಿಟ್ಟೈತಿ. ಅವ ಯಾವ ಲಿಂಬಿಕಾಯಿ ಇದಾನಲ್ಲ, ಲಿಂಬಿಕಾಯಿ ಅವ್ನ ಮಣಿಂದ ಏನಲ್ರ ಸಮಾಜ, ಅವ್ನ ಮನ್ಯಾಗ 3 ಮಂದಿ ಅದ ಟ್ರಸ್ಟಿಗಳು. ಸಮಾಜಿ ಎಲ್ಲರೂ ಪೆಟ್ಟಿ ಹಾಕಿ ಕೊಟ್ಟೈತಿ ಏನು ಅವ್ನ ಮಣಿದ ಕೊಟ್ಟನ್ರಿ. ಅಪ್ಪಗಳಿಗೆ ಯಾರು ಏನೇ ಹಾಕ್ಯಾರೋ ಏನ್ ಮಾಡ್ಯಾರಲ್ಲ ಯಾವ ಬಂದಿಲ್ರಿ. ಅವ್ ಯಾರು ತಟ್ ಶ್ರೀಮಂತ ಒಂದ್ 10 ಮಂದಿ ಅದಾರ ಚಲೋ ಶ್ರೀಮಂತ. ಅಂತವ್ರಾಗಿ ನಮ್ಮ ಅಪ್ಪಗಳ ಬಗ್ಗೆ ಮಾತಾಡ್ತಾರ, ಏನ ಅಪ್ಪಗಳನ್ನ ತೆಗಿತ್ ನಾನು ಅಂತ ಮಾತಾಡ್ತಾರ. ಇವ ಯಾರು ವಿಜಯಾನಂದ ಕಾಶ್ಯಪ್ಪನ್ರಲ್ಲ ಇಡಕದೇನಿಲ್ಲ ಮತ್ತೆ ಒಂದ್ ನಮ್ನಿ ಆಗೇನ್ರಿ. ಈಗ ಅವ್ ಏನಾಗ್ಬಿಟ್ಟೈತಿ ಅಂದ್ರ ಮಾನಸಿಕ ಆಗಿತ್ತು. ಅವ್ ಯಾಕೆ ಮಾನಸಿಕ ಆಗಿತ್ತಂದ್ರಿ, ಒಂಥರ ಸಮಾಜ ಅವ್ನ ಕೈ ಬಿಟ್ಟು ಹೊಂಟೈತಿ. ಅದಕ್ಕಾಗಿ ಮಾನಸಿಕ ಆಗ್ಯಾನ. ಅದಕ್ಕಾಗಿ ನಾವೇನ್ ಹೇಳ್ತೀವಿ, ನೀ ಮಾನಸಿಕ ಹೋಗ್ಬೇಡ, ಸಮಾಜ ಬೆನ್ನ ನೀ ಹತ್ತ, ನಿನ್ನ ಬೆನ್ನ ಸಮಾಜ ಹತ್ತ. ನೀ ಸಮಾಜ ಬೆನ್ನ ಹತ್ತಂಗಿಲ್ಲ, ನೀ ಸಿದ್ದರಾಮಯ್ಯ ಬೆನ್ನ ನೀ ಹತ್ತದಿ. ನಿನಗ ಅವ್ರ ಇದನ್ನೂ ಕೊಡಂಗಿಲ್ಲ, ಮಂತ್ರಿನೂ ಕೊಡಂಗಿಲ್ಲ, ಏನೂ ಕೊಡಂಗಿಲ್ಲ. ಅದಕ್ಕಾಗಿ ನೀ ಹುಚ್ಚು ಮಗನಾಗ ಮಾಡಕ್ ಹೋಗ್ಬೇಡ. ಏನ್ರ ಇದ್ರ ಒಂದ್ ಸ್ವಲ್ಪ ಶಾಣೆ ಆಗಿ ಮನುಷ್ಯತ್ವ ಇದ್ರ ಮತ್ತೊಂದ್ ಸ್ವಲ್ಪ ಚಲ್ತಂಗಿದ್ರ ಕಾಮಗಾರಿ ಜಮಾ ಮಾಡ್ತೀವಿ. ಇಲ್ಲಂದ್ರ 2028ಕ್ಕ ನಿನ್ನ ಸೋಲು ಅಂತೂ ಕಟ್ಟಿಟ್ಟು ಬುದ್ಧಿ ಇಡೀ ನಮ್ಮ ಕರ್ನಾಟಕ ಸಮಾಜ ಎಲ್ಲ ನೋಡತೈತಿ, ಸ್ಪಷ್ಟವಾಗಿ ನೋಡತೈತಿ. ಮತ್ತು ಅದೇ ರೀತಿಯಾಗಿ ನಮ್ಮ ಲಕ್ಷ್ಮಿ ಅಕ್ಕಾರಿ ಅವ್ರಿಗೆ ಮನುಷ್ಯಗೆ ಯಾಕೋ ಭಾಳ ನೋವಾಗೈತಿ. ಇಲ್ರಿ ಹಾ ರೀ, ಲಕ್ಷ್ಮಿ ಅಕ್ಕಾಗ್ರಿ ಮನುಷ್ಯಗೆ ಭಾಳ ನೋವಾಗೈತಿ. ಯಾಕೆ ನೋವಾಗೈತಿ ಅಂದ್ರೆ ಈಗಿಗೆ ಅಕ್ಕಾಗ ಭಾಳ ತ್ರಾಸ ಆಗೈತಿ. ಚಂದ್ರರಾಜ್ ಹಟ್ಟಿ ಒಳಗೆ ಇಡೀ ನಮ್ಮ ಸಮಾಜದವ್ರು ಎಲ್ಲರೂ ಸಪೋರ್ಟ್ ಮಾಡ್ರಿ ಅಲ್ರಿ, ಎಲ್ಲರೂ ಮಾಡ್ಯಾರ. ಹೈಯೆಸ್ಟ್ ವೋಟ್ ಎದಕ್ ಬಿದ್ದವ್ರಿ ಅವ್ರಿಗೆ? ಪಂಚಮಸಾಲಿ ಸಮಾಜದವ್ರು ಅನ್ನೋ ಕಾರಣಕ್ಕೆ ಹೈಯೆಸ್ಟ್ ವೋಟ್ ಬಿದ್ದ. ಪಕ್ಷಪಾತ ಬಿಟ್ಟು ವೋಟ್ ಆಗೈತಿ. ಪೀಠದಿಂದ ತೆಗಿತೀವಿ, ಹೊರಗೆ ಹಾಕ್ತೀವಿ, ಯತ್ನಾಳಗೌಡರ ಬದಲು ದನಿ ಎತ್ತಿದ್ರೆ ಹೊರಗೆ ಹಾಕ್ತೀವಿ, ಈ ರೀತಿ ಹೇಳಿಕೆ ಇವತ್ತು ವಿಜಯಾನಂದ ಕಾಶ್ಯಪ್ಪನವ್ರು ಕೊಟ್ಟಾರೆ. ಇದು ಭಾಳ ಖಂಡನೀಯಾದ ವಿಷಯ. ಯಾಕಪ್ಪ ಅಂತಂದ್ರೆ ಈ ವ್ಯಕ್ತಿಗೆ ರಾಜಕಾರಣದಾಗ BJP ಗೌರ್ಮೆಂಟ್ ಇದ್ದ ಟೈಮ್ದಾಗ ಯತ್ನಾಳಗೌಡರ ಜೊತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಯ್ತು, ಕಾಶ್ಯಪ್ಪನವ್ರಾಯ್ತು, ವಿನಯ್ ಕುಲಕರ್ಣಿ ಆಯ್ತು, ಇವರೆಲ್ಲರೂ ಇವರ ಜೊತೆ ಕೈ ಜೋಡಿಸ್ಕರಿಂದ ಪಡೆದೇ ತೀರ್ನು ಅಂತ ಹೇಳಿಕರಿಂದ ಅವತ್ತು ಬೆನ್ನು ಹತ್ತಿದ್ರು. ಅವತ್ತು ಸ್ವಪಕ್ಷ ಇದ್ರು ಸಹಿತ ಯತ್ನಾಳಗೌಡ್ರ ನನಗೆ ಅಧಿಕಾರ, ಮಂತ್ರಿ ಸ್ಥಾನ ಇವು ಯಾವ ಬೇಡ, ನಮ್ಮ ಸಮಾಜಕ್ಕೆ ಮೀಸಲಾತಿ ಸಿಗಲಿ ಅನ್ನುವಂಥ ಉದ್ದೇಶಕ್ಕಾಗಿ ಅವತ್ತು ಅವ್ರು ಹೋರಾಟ ಮಾಡ್ತಿದ್ರು. ಆ ಸಂದರ್ಭದಾಗ ಇವರು ಕಾಶ್ಯಪ್ಪನವ್ರಾಯ್ತು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಯ್ತು, ಒಂದು ಪಕ್ಷಕ್ಕೆ ಇವರು BJP ಗೌರ್ಮೆಂಟ್ ಕೊಡದೆ ಹೋದ್ರೆ ಮುಂದೆ ನಮ್ಮ ಸರ್ಕಾರ ಬಂದ ಕೂಡಲೇ ಯಾಕೆ ಮೀಸಲಾತಿ ಕೊಡ್ತೀವಿ ಅನ್ನುವಂಥ ಭರವಸೆ ಕೊಟ್ಟಿದ್ರು. ಸಾಕಷ್ಟು ಸಮಾಜದ ಜನ ಇವ್ರ ಮ್ಯಾಲ ಭರವಸೆ ಇಟ್ಟ ಇವರಾದರೂ ನಮಗೆ ಮೀಸಲಾತಿ ಕೊಡ್ಬೋದು ಅನ್ನುವಂಥ ಉದ್ದೇಶಕ್ಕಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ತಂದ್ರೆ ಇವತ್ತು ವಿಜಯಾನಂದ ಕಾಶ್ಯಪ್ಪನವ್ರ ಗುರುಗಳಿಗೆ ಮೀಸಲಾತಿ ಬದಲು ಹೋರಾಟ ಮಾಡಬೇಡ್ರಿ ಅನ್ನೋ ಲೆವೆಲ್ಗೆ ಮಾತಾಡಕ್ಕೆ ಚಾಲು ಮಾಡಿ ಇವತ್ತು ಗುರುಗಳನ್ನೇನ ಇವರು ತಮ್ಮ ಸ್ವಾರ್ಥ ರಾಜಕೀಯ ಉಪಯೋಗ ಮಾಡ್ಕೊಳತ್ತಾರ. ಯಾಕಪ್ಪ ಅಂತಂದ್ರೆ ಈ ರೀತಿ ನೀ ಮಣ್ಣಿನ ದಿವಸ ಗುರುಗಳಿಗೆ ಮಾತಾಡಿದ್ದ ನೋಡ್ಬೇಕಾದ್ರೆ ಸಮಾಜ ಬಂದವ್ರಿಗೆ ಭಾಳಷ್ಟು ನೋವಾಗೈತಿ. ಯಾಕಪ್ಪ ಅಂತಂದ್ರೆ ನೀ ಇವು ಪೀಠದಿಂದ ತೆಗೆದು ಹಾಕುನು ಇವತ್ತು ಗುರುಗಳು ನೇಮಿಸಿದ್ದು ನಿಮ್ಮ ಅಪ್ಪ ಅನ್ನೋದು ನಮಗೂ ಗೊತ್ತೈತಿ. ನೇಮಿಸಿದ್ರೆ ಎದಕ್ಕೆ ನೇಮಿಸಿದ್ರು? ಪಂಚಮಸಾಲಿ ಸಮಾಜಕ್ಕೆ ಟುಯೇನ ಸಿಗಲಿ ಅನ್ನುವಂಥ ಒಬ್ಬ ಪೀಠಕ್ಕೆ ಗುರುಗಳನ್ನ ನೇಮಿಸರು. ಇವತ್ತು ಇಡೀ ರಾಜ್ಯ ಅಂತ ಅಡ್ಡಾಡಿಕಿರಿಂದ ಪ್ರತಿ ಹಳ್ಳಿ ಅಡ್ಡಾಡಿ ಇವತ್ತು ಸಮಾಜ ಒಗ್ಗಟ್ಟು ಮಾಡ್ಯಾರ.
ಅಂತ ಗುರುಗಳನ್ನ ಇವತ್ತು ನಿಮ್ಮ ಸರ್ಕಾರ ವಿರುದ್ಧ ಮಾತಾಡ್ಯಾರ ಅನ್ನೋ ಒಂದು ಉದ್ದೇಶಕ್ಕಾಗಿ ನೀ ಪೀಠದಿಂದ ತೆಗಿತ್ಲತ್ತಿಲ್ಲ. ಇದು ನಿನ್ನ ನಾಚಿಕೇಡಿ ಸಂಗತಿ. ಯಾಕಪ್ಪ ಅಂತಂದ್ರೆ ಪ್ರತಿಯೊಬ್ಬ ಸಣ್ಣ ಹುಡುಗರಿಗೂ ಸಹ ನೀ ಎಷ್ಟು ಮೂರ್ಖದತಿ ಅನ್ನೋದು ಎಲ್ಲರಿಗೂ ಗುರುತಾಗ್ತೈತಿ. ಯಾಕಂತಂದ್ರೆ ಇವನ್ ಆಲಾಯ್ಕ ತನ್ನ ಸ್ವಾರ್ಥ ರಾಜಕೀಯವಾಗಿ ಗುರುಗಳನ್ನ ಉಪಯೋಗ ಮಾಡ್ಕೋತಾನು. ಉಪಯೋಗ ಮುಗಿದ ಮ್ಯಾಗ ಹೋತ ಇವ್ರನ್ನ ಬಿಸಾಕ್ತಾನ ಅನ್ನುವಂಥದ ರಾಜ್ಯದ ಜನರಿಗೆ ಕಂಡು ಬರತೈತಿ. ಅದಕ್ಕೆ ಎಚ್ಚೆತ್ತುಕೊಂಡ ಏನು ಗುರುಗಳಿಗೆ ಮಾತಾಡಿದಿ ಆ ಮಾತು ವಾಪಸ್ ತಕ್ಕುವ, ಗುರುಗಳ ಕಡೆ ಕ್ಷಮೆ ಕೇಳ್ಬೇಕಂತ ಹೇಳ್ತಿರಿಂದ ನಾವು ಕುರ್ಚಿ ಮತಕ್ಷೇತ್ರದಿಂದ ಎಲ್ಲ ಪಂಚಮಸಾಲಿ ಸಮಾಜ ಮತ್ತು ಇನ್ನುಳಿದ ಉಪಪಂಗಡ ಎಲ್ಲ ಸಮಾಜದವರು ಒತ್ತಾಯ ಮಾಡ್ತೀವಿ. ಇಲ್ಲಿ ತನ ನಾವು ನೋಡ್ಕೋತಿದ್ರೆ ಯಾರ್ಯಾರು ಏನೇನು ಮಾಡ್ತಾರೆ ಅನ್ನೋದು ಎಲ್ಲ ನೋಡಾತಿದ್ರು. ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ವಿಜಯಾನಂದ ಕಾಶ್ಯಪ್ನವ್ರು ಹುಣಸೂರು ಕ್ಷೇತ್ರ ಶಾಸಕರು ನಮ್ಮ ಕೂಡಲ ಸಂಗಮ ಸ್ವಾಮಿಗಳ ಬದಲು ಭಾಳ ಕೀಳವಾಗಿ ಮಾತಾಡ್ಯಾರ. ಅವ ಇವತ್ತು ವಿಧಾನಸೌಧ ಕಟ್ಟಿಕಲ್ ಹತ್ತಾಕನ ನಮ್ಮ ಕೂಡಲ ಸಂಗಮ ಸ್ವಾಮಿಗಳು ಮೇನ್ ಕಾರಣ. ಇವತ್ತಿರ್ಲಿಕ್ಕೆ ಅವ್ನು ವಿಧಾನಸೌಧ ನಮ್ಮ ಸ್ವಾಮಿಗಳು ಇರ್ಲಿಕ್ಕೆ ವಿಧಾನಸೌಧ ಕಟ್ಟಿಕಲ್ ಹತ್ತಲ್ಲ, ಅವ್ನು ಕಡಿತನ ಮಾಜಿಯಾಗೇ ಇರ್ತಿದ್ದ. ಆದ್ರೆ ಇವತ್ತೇನು ಮಾತಾಡಕತ್ತೇನಿ ಅದನ್ನ ಎಲ್ಲ ವಾಪಸ್ ಹಿಂದೆ ತಗೋಬೇಕು. ನಿನಗೊಂದು 4-5 ದಿನ ಟೈಮ್ ಕೊಡ್ತೀವಿ ನಾವು. 4 ದಿನದಾಗ ಎಲ್ಲ ವಾಪಸ್ ತಗೊಂಡು ಏನಲ್ಲಿ ಚಮಚಗಳು ತಗೊಂಡು ಮೋಹನ್ ನಿಂಬಿಕಾಯಿ ಅವ್ರು ತಗೊಂಡು ನಾನು ಕೂಡಲ ಸಂಗಮದ ಹಿಡ್ಕೊಂಡು ವಿಧಾನಸೌಧ ಪಾದಯಾತ್ರದ ಒಂದು ದಿನ ಅವ್ರ ಮೂತಿ ನೋಡಿಲ್ಲ ನಾವು ಯಾರು. ಅಂಥವ್ರು ತಗೊಂಡು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ ಹುಬ್ಬಳ್ಳಿಯಾಗ. ನಿನಗೆ ನಾಚಿಕೆ ಬರ್ಬೇಕು ಜಲಮಕ್ಕೆ. ನಾವು ಫ್ರೀಡಮ್ ಮತ್ತು ಪಾರ್ಕ್ದಾಗ ಕೂತು ಕಸ ಹುಡುಗಿದ್ದು ಮೇನ್ ಅರಿಬೇಕು, ಅದು ರೋಡ್ ಮ್ಯಾಗ ಉಳ್ಳಾಡಿದ್ದು ಅದು ನಿನಗೆ ಗುರ್ತಿಲ್ಲ. ನೀ ಬಂದಿಲ್ಲ ಅಲ್ಲಿ ಕೆಟ್ಟ ಬಿಸಿಲಾಗ. ನಮ್ಮ ಗುರುಗಳ ಪರಿಸ್ಥಿತಿ ಏನಾಗಿದೆ ಅನ್ನೋದು ನಮ್ಗೆ ಗುರುತ್ತೆ. ಮತ್ತು ನೀ ಅವ್ರು ಏನೇನು ಖಾತೆ ಮಾಡ್ಯಾರೋ ಅದನ್ನ ಮಾಡ್ಯಾರ ಹೇಳ್ತಿಲ್ಲ. ನಿನಗೆ ನೀ ಕರೆಯನ್ನ ಮನುಷ್ಯತ್ತು ನಿನ್ನಲ್ಲಿ ಇರ್ತಂದ್ರೆ ಅವ್ರ ಖಾತೆ ಹೋದಾಗ ಏಟೇ ರೊಕ್ಕ ತೆಗೆದು ತೋರಿಸ್ಬೇಕು. ಮೊದಲು ನಾನು ನಿನಗೆ ಕೇಳ್ಕೊತನ ನೀ ಅವ್ರ ಖಾತೆಗಳು ಇಲ್ಲಿಲ್ಲ. ಒಂದು ತೊಡೆ ಮಂದಿ ಫೇಸ್ಬುಕ್ದಾಗ ಹಾಕಕತ್ತೀರಿ ನೀವು, ಅಲ್ಲಿ ಆಸ್ತಿ ಮಾಡ್ಯಾರ ಇಲ್ಲಿ ಆಸ್ತಿ ಮಾಡ್ಯಾರಲ್ಲ. ಕರೆ ನಿಮ್ಮಲ್ಲಿ ಕರೆ ಪಂಚಮಸಾಲಿ ರಕ್ತ ಇತ್ತಂದ್ರೆ ತೆಗೆದು ತೋರಿಸ್ಬೇಕು. ನಮಗೂ ಗುರುತಾಗ್ಬೇಕದ. ಆದ್ರೆ ಇಲ್ಲೂ ಸಲದ ಮಾತಾಡಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಇವತ್ತು ಹೇಳ್ತೀನವ ಇದೇ ರೀತಿ ಮುಂದುವರಿಸಿದಂದ್ರೆ ಮುಂದೊಂದು ದಿನ ನಿಮ್ಮ ಪರಿಣಾಮ ಕೆಟ್ಟ ಪರಿಣಾಮ ಬೀರಾಕತ್ತೈತಿ. ಯಾಕಂದ್ರೆ ಅದಕ್ಕೊಂದು ಟೈಮ್ ಬರ್ತೈತಿ. ಅದಕ್ಕೂ ಓಟಿಗಟ್ಟು ಓಟ್ ಹೇಳ್ತೈತಿ, ಕಂಟಿ ಮಟ್ಟ ಆಗ್ತದೆ ನಿಲ್ತೈತಿ. ಈಗಿನಿಂದ ಅಲ್ಲಿಗೆ ಬಂದೈತಿ. ಈಗ ನೀನು 2028ಕ್ಕೆ ಮಾಜಿಗೆ ಉಳಿ ಪರಿಸ್ಥಿತಿ ಬರೋದು ನಿಂದ. ಯಾಕಂದ್ರೆ ಹುಣಗುಂಗ್ ಕ್ಷೇತ್ರದ ಮಂದಿಗೂ ನೀ ಬ್ಯಾಸೋತ್ತೈತಿ. ನನಗೆ ನೀ ಆ ಪೀಠ ಮಾಡ್ತನು ಈ ಪೀಠ ಮಾಡ್ತನು ಅವ್ರ ಕ್ಯಾಮಿ ಕಳೆದಿಟ್ಟು ಬಾತಿಲ್ಲ. ಕ್ಯಾಮಿದ ಏನೈತಿ ಬೆಂಕಿ ನಿನಗೆ ಬೆಂಕಿ ಹತ್ಕೋತ ಹೋಗತ್ತಿ. ಇದೊಂದು ಎಚ್ಚರದಾಗ ಇಟ್ಟು ಬನ್ನಿ. ಇದೇನು ಕ್ಯಾಮಿ ಇಲೆಕ್ಷನ್ ನಿಲ್ಲ ಆ ಕ್ಯಾಮಿ ಮೇಮ ಏನೈತಿ ನಿನಗೆ ತೋಟದಿಂದ ಅರಿವಾಕತ್ತೆ. ಇವತ್ತು ನಿನಗೆ ಕೇಳಕ್ ಪ್ರಶ್ನೆ ಮಾಡ್ತಾನೆ. ವಾಸನ ವಿಧಾನಸಭಾ ಟಿಕೆಟ್ ತರಾಕ ಗುರುಗಳು ಮಲ್ಲಿಕಾರ್ಜುನ ಖರ್ಗೆ ಮಾಡಿದಾಗ ಕರ್ಕೊಂಡು ಹೋಗಿದ್ದಿಲ್ಲ ನೀ? ಕರ್ಕೊಂಡು ಹೋಗಿ ಈಗ ಯಾಕೆ ಯತ್ನಾಳಗೌಡ ಬದಲು ಟೀಕೆ ಮಾಡ್ಕೋತ ಅಡ್ಡಾಡಿದಿ. ಅವ್ರು ಹೆಂಗೆ ಮಾಡ್ತಾರೋ ಅದನ್ನೆಲ್ಲ ಬೇಡ. ನಿನ್ನಲ್ಲಿ ಇದೇನು ಬರಾಕಾಗ್ಲಿಕ್ಕೆ ಸುಮ್ಮನೆ ಮನ್ಯಾಗ ಕುಂಡ ಮಾಡೋರು ಮಾಡ್ತಾರೋ, ಬರೋರು ಬರ್ತಾರೋ, ಕೊಡೋರು ಕೊಡ್ತಾರೋ. ನೀನು 10 ರೂಪಾಯಿ ಕೊಟ್ಟಿಲ್ಲ. ನಾವೆಲ್ಲ ನೋಡ್ಕೊತದ್ದು. ನಾವು ಕೇಳಾಕೈತು ಅಂದ್ರೆ ನಿನಗೆ ಸರಿ ಅನ್ಸಂಗಿಲ್ಲ, ನಾವು ಕೇಳೋದಿಲ್ಲ. ನೋನ್ ದೊಡ್ಡ ಮಂದಿ ಫೇಸ್ಬುಕ್ದಾಗ ಹಾಕಾಕೈತಾರ, ಫೋನ್ ನಂಬರ್ ಹಾಕಿ ನಿಮ್ಗೊಂದು ಇವತ್ತು ಹೇಳಕ್ಕೆ ಹತ್ತಿರ ಕೊಡ್ತೀನಿ. ನೀವು ನಮ್ಮ ಸ್ವಾಮಿಗಳು ಬದ್ದಲ್ಲ ಏನಾದ್ರು ಬರ್ಬಾರ್ದು ಫೇಸ್ಬುಕ್ದಾಗ ಹಾಕಾಕೈತದ ಮುಂದೆ ನೀವು ಒಂದಿನ ಕೆಟ್ಟ ಪರಿಣಾಮ ಅನುಭವ ಉಣ್ಬೇಕಾಕೈತದನ್ನು. ನಮ್ಮ ಸಮಾಜ ನೋಡ್ಕೋತ ಕೂತೈತಿ. ಈಗ ನೋಡ್ಕೋತ ಕೂತ್ ಒಂದು ವ್ಯಕ್ತಿ ಅಂದ್ರೆ ನೀವು ದ್ವಾರ ಹಡ್ಕಾಯಿ ಹೋಗ್ತೀರಿ. ಸಂದೇಶ ಕೊಡುದಂದ್ರೆ ಇವತ್ತ ನಮ್ಮ ಸಮಾಜದ ಹಿರಿಯರಂದ್ರ ನಮ್ಮ ಸ್ವಾಮೀಜಿಯವರು ಎಲ್ಲಾ ಸಮಾಜದವ್ರು ಕೂಡ ಅಂದ್ರೆ ಎಲ್ಲ ನಮ್ಮ ಲಿಂಗಾಯತ ಸಮಾಜದವ್ರು ಕೂಡ ಅವ್ರನ್ನ ಒಂದು ಸ್ಥಾನಕ್ಕೆ ನಾವು ನಿಲ್ಸಿದ್ದೀವಿ. ಅವರು ಏನ ನಮ್ಮ ಲಿಂಗಾಯತ ವೀರಶೈವ ಸಮಾಜ ಮುಖಂಡರಿಗೆ ಏನ್ ಅನ್ಯಾಯ ಆಯ್ತಂದ್ರ ಅವ್ರ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀವಿ ಅಂತ ಹೋದಾಗ ಅವ್ರ ಬೆಂಬಲ ಕೊಟ್ಟಾಗ ಇವತ್ತ ನಮ್ಮ ಕಾಶ್ಯಪ್ಪನವರು ಅವ್ರಿಗೆ ಕ್ಯಾವಿ ಬಿಡ್ರಿ ಮತ್ತು ಹಾದಿ ಹಾಕೋರಿ ಅಂತ ವಿಷಯ ಹೇಳಿದ್ರು. ಇದು ಆಗಬಾರ್ದು. ಯಾಕಂದ್ರೆ ಗುರುಸ್ಥಾನದಲ್ಲಿ ಇದ್ದಂಥ ನಮ್ಮ ಸ್ವಾಮೀಜಿಯವ್ರಿಗೆ ನಾವು ತೆಳಗಿನ ಮಟ್ಟದವರ ನೇರವಾಗಿ ಮಾತಾಡ್ತಿದ್ರೆ ಭಾಳ ತಪ್ಪಾಗ್ತದೆ. ಅದಕ್ಕೆ ನೇರವಾಗಿ ನಾವು ಈ ನಮ್ಮ ಕುರ್ಚಿ ಮಂಡಲ ಮತ್ತು ಎಲ್ಲ ಸುತ್ತಮುತ್ತ ಎಲ್ಲ ಹಳೆಯವರು ನೇರವಾಗಿ ಅವ್ರಿಗೆ ಒಂದು ಖಡಕವಾಗಿ ಒಂದು ವಾರ್ನಿಂಗ್ ಕೊಡ್ತೀವಿ. ಈ ಶಬ್ದವನ್ನು ಹಿಂದೆ ತಕ್ಕೋಬೇಕಂತ ಹೇಳಿ ಮತ್ತು ಸ್ವಾಮೀಜಿಯವ್ರಿಗೆ ಕ್ಷಮೆ ಕೇಳಬೇಕು. ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಹೋಗಲಿ, ಎಲ್ಲರೂ ಒಕ್ಕಟ್ಟಾಗಿ ನಾವು ಲಿಂಗಾಯತ ಸಮಾಜ ಪರವಾಗಿ ದುಡಿನು ಅಂತ ಹೇಳಿ ನಾವು ಎಲ್ಲ ಪರವಾಗಿ ನಾನು ಇದನ್ನು ಸ್ವಾಮೀಜಿಯವರಿಗೆ ನ್ಯಾಯ ಸಿಗಲಿ ಅಂತ ಹೇಳಿ ನಾನು ಬೇಡ್ಕೋತೇನೆ. ಇವತ್ತಿನ ಈ ಪ್ರೆಸ್ ಮೀಟ್ ಮಾಡಿದ್ದ ಉದ್ದೇಶ ಏನಂದ್ರೆ ನಮ್ಮ ಕೂಡಲ ಸಂಗಮದ ಪ್ರಥಮ ಜಗದ್ಗುರುಗಳು ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು
ಇಡೀ ನಮ್ಮ ಕರ್ನಾಟಕ ತುಂಬ ನಮ್ಮ ಸಮಾಜವನ್ನು ಎಚ್ಚೆತ್ತಿಸಿಕೊಂಡು ಅವರ ಹೋರಾಟ ಮಾಡ್ಯಾರ. ಈ ಹೋರಾಟ ಅವ್ರೇನ ನಿರಂತರವಾಗಿ ಐತೆ. ಅವ್ರು 2008 ಏನು ಜಗದ್ಗುರು ಪೀಠವನ್ನು ಸ್ವೀಕಾರ ಮಾಡ್ಯಾರ, ನಮ್ಮ ಸಮಾಜದ ಅತಿ ಕನಿಷ್ಠ ವ್ಯಕ್ತಿ ಹಿಡ್ಕೊಂಡು ಅವ್ರ ಇವತ್ತು ದೊಡ್ಡ ನಾಯಕರವರೆಗೂ ಅವ್ರ ಬೆಳೆಸ್ಯಾರ. ಅಂದ್ರ ಇವತ್ತು ಅವ್ರ ಪಾದ ಪೂಜೆಗೆ ಬರ್ಲಿ, ಯಾವ್ದೇ ಬರ್ಲಿ, ಒಂದು ಸಣ್ಣ ಗುಡ್ಸನ್ ಕರ್ಕೊಂಡು ಹೋಗ್ಲಿ, ನಾವು ಅಲ್ಲೆಲ್ಲ ವ್ಯವಸ್ಥಿತವಾಗಿ ಪ್ರಸಾದ ಮಾಡ್ಕೊಂಡು ಅವ್ರನ್ನ ಇದನ್ನ ಮಾಡ್ಕೊಂಡು ಅವ್ರ ಅನುತನು ಏನದಾವ ಎಲ್ಲ ಕೇಳ್ಕೋತ ಹಿಂಗೆಲ್ಲ ವಿಚಾರಿಸ್ಕೋತ ನೀವು ಉದ್ಯೋಗ ಮಾಡ್ತಿರೋ, ಒಕ್ಕಲ್ತನ ಮಾಡ್ತಿರೋ, ನೌಕರಿ ಮಾಡ್ತಿರೋ, ಹಿಂಗೆಲ್ಲ ವಿಚಾರಿಸ್ಕೋತ ಇಡೀ ನಮ್ಮ ಸಮಾಜವನ್ನು ಎತ್ತರಿಸ್ಕೊಂಡಾರ. ಇದನ್ನ ಎಚ್ಚರಿಸ್ಕೊಂಡು ಅವ್ರಿಗೆಲ್ಲ ನಮ್ಮನ್ನ ಮುಂದೆ ತರಾಕ ಭಾಳ ಪ್ರಯತ್ನ ಮಾಡ್ಯಾರ. ಮತ್ತೆ ಭಾಳ ನಿಸ್ವಾರ್ಥಿದಾರ. ಅವ್ರು ಮಾಡ್ಬೇಕಂದ್ರ ಮಠ ಕಟ್ಕೊಂತ ಒಂದು 10 ಮಠ ಕಟ್ಕೋಬಹುದಾಗಿತ್ತು. ಆದ್ರೂ ಆ ದಗದ ಒಟ್ಟ ಮಾಡಿಲ್ಲ ಅವ್ರ ಅದಕ್ಕಂತ ಬುದ್ಧಿನೂ ಇಲ್ಲ. ಈ ಒಂದು ದೊಡ್ಡ ಪೂಜ್ಯ ಸ್ಥಾನದವ್ರಾದ್ರು ಈ ನಮ್ಮ ಸಮಾಜದ ಎಲ್ಲ ರಾಜಕೀಯ ಲೀಡರ್ಗಳಾಗ್ಲಿ, ದೊಡ್ಡ ಮುಖಂಡರಾಗ್ಲಿ, ಅವ್ರ ಏನ್ ಪೂಜ್ಯ ಭಾವನೆ ಐತಿ ಆ ಪೂಜ್ಯ ಭಾವನೆಯಿಂದ ನೋಡ್ಬೇಕು. ನಮ್ಮ ಸ್ವಾರ್ಥಕ್ಕಾಗಿ ಅವ್ರು ನೇರ ಬಳಸ್ಕೊಳ್ಳೋದು, ನಾವು ಮಂತ್ರಿ ಹಾಕೊಂಡು ನೋಡೋದು, MLA ಹಾಕೊಂಡು ನೋಡೋದು, ಇಂಥ ಚಿಲ್ಲರ್ ಬುದ್ಧಿ ಮಾಡಬಾರ್ದು. ಇದರಿಂದ ಕನಿಷ್ಠ ಆಕೈತೆ. ಗುರುಗಳು ಅವ್ರದ್ದು ಹೋರಾಟ ನಿರಂತರ ಐತೆ. ಏನು ತಗೊಳ್ತಾರೋ ಸೆಂಟ್ರಲ್ OBCಗೂ ಹಾಕ್ತಾರ. ಅವ್ರೇನು 100% ನಿನ್ನೆ ಮಾಲಿನ್ಪುರ ಮಂತ್ರಿ ನಿನ್ನೆ ಭೇಟಿಯಾಗೇನಿ.